ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ನಾನು ತಮಿಳುನಾಡಿನ ಸತ್ಯಮಂಗಲಂನ ತಮಿಳು ಸೆಲ್ವಿ ರಾಜಶೇಖರನ್. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಭಕ್ತೆಯಾಗಿದ್ದ ನನ್ನ ಆತ್ಮೀಯ ಸ್ನೇಹಿತೆಯಾದ ಲತಾ ಅವರು ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಸವಾಲಿನಿಂದ ಕೂಡಿದ್ದ ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದರು. ಶಸ್ತ್ರಚಿಕಿತ್ಸೆಯ ನಂತರ ಬಯಾಪ್ಸಿ ಪರೀಕ್ಷೆಯು ಆಕೆಗೆ ಕ್ಯಾನ್ಸರ್ ಇದೆ ಎಂಬುದನ್ನು ಬಹಿರಂಗಪಡಿಸಿತು. ಈ ವಿಷಯ ಆಕೆಯ ಕುಟುಂಬವನ್ನು ಮತ್ತು ನನ್ನನ್ನು ಆಘಾತಕ್ಕೊಳಪಡಿಸಿತು. ತೀವ್ರವಾಗಿ ನೊಂದಿದ್ದ ನಾನು ಅವಳ ಯೋಗಕ್ಷೇಮಕ್ಕಾಗಿ ದೈವಿಕ ಹಸ್ತಕ್ಷೇಪವನ್ನು ಕೋರಿದೆ. ತೀವ್ರ ಕಳಕಳಿಯಿಂದ ಪ್ರಾರ್ಥಿಸಿದೆ. ನೇಮಂನಲ್ಲಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೇವಸ್ಥಾನದಲ್ಲಿ ಅವಳ ಪರವಾಗಿ ಕೇದಾರೇಶ್ವರ ಗೌರಿ ಪೂಜೆ ಮತ್ತು ಪುಷ್ಪಯಾಗದಲ್ಲಿ ಭಾಗವಹಿಸಿದೆ. ಆಕೆಯ ಚೇತರಿಕೆಗಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸಿದೆ. ಎಲ್ಲರಿಗೂ ಆಶ್ಚರ್ಯವಾಗುವಂತೆ 2 ವಾರಗಳ ನಂತರ ನಡೆಸಿದ ಪರೀಕ್ಷೆಯು ಕ್ಯಾನ್ಸರಿನ ಯಾವುದೇ ಕುರುಹುಗಳನ್ನು ತೋರಿಸಲಿಲ್ಲ. ವೈದ್ಯರು ದಿಗ್ಭ್ರಮೆಗೊಂಡರು. ಈ ಉಪಶಮನದ ಪವಾಡದಿಂದ ನಾವು ಕೃತಜ್ಞತೆಯಲ್ಲಿ ಮುಳುಗಿದೆವು. ನನ್ನ ಸ್ನೇಹಿತೆಯು ಆರೋಗ್ಯಕ್ಕೆ ಮರಳಿದ ಆ ಸಮಯವು ನಮಗೆಲ್ಲರಿಗೂ ಅಪಾರ ಸಂತೋಷ ಮತ್ತು ಭರವಸೆಯ ಕ್ಷಣವಾಗಿತ್ತು. ಈ ಅನುಭವವು ಪ್ರಾರ್ಥನೆಯ ಶಕ್ತಿಯನ್ನು ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಅನುಗ್ರಹವನ್ನು ಪುನರುಚ್ಚರಿಸಿತು. ಈ ಅದ್ಭುತವಾದ ಚಿಕಿತ್ಸೆಗಾಗಿ ನಾನು ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಎಂದೆಂದಿಗೂ ಚಿರಋಣಿಯಾಗಿದ್ದೇನೆ. ನನ್ನ ಸ್ನೇಹಿತೆ ಮತ್ತು ಅವಳ ಕುಟುಂಬಕ್ಕೆ ನೀಡಿದ ಆಶೀರ್ವಾದಗಳಿಗಾಗಿ ಪ್ರೀತಿ ಮತ್ತು ಕೃತಜ್ಞತೆಯು ನನ್ನ ಹೃದಯವನ್ನು ತುಂಬಿದೆ.